ಎಲ್ಲ ಈಗ ನಾನು ಕಲ್ತಿದ್ದೇ ಹೆಚ್ಚು ಅಂತ ಇದು ಮಾಡ್ತೀಯ. ಅನಿಲನ ಹತ್ರ ಹೇಳಿದ್ರೆ ಅವನಾರು ನೋಡ್ಕೊಡ್ತಿದ್ದ. ಅಷ್ಟೊತ್ತಿಂದ ಇದು ಮಾಡ್ತಿದ್ದೀಯ, ಅದು ಆಗಲ್ಲ ಆಗಲ್ಲ ಅಂದ್ರೆ ಅದು ಯಾವ ಥರ ಮರತೆ? ಇಡೀ 1 ಗಂಟೆ ಆತೇನ. ಪುಟಕ್ಕನ ಹತ್ರ ಹೇಳಿದ್ರೆ ಅದಾರು ನೋಡಿ ಹೇಳ್ತಿತ್ತು, ಹೌದಾ? ಎಲ್ಲರಿಗೂ ಇದು ಗೊತ್ತಾಗ್ತದೆ. ಇವನು ಒಬ್ಬ ಹಂಗಿದ್ದವನೇ. ಇಷ್ಟೊತ್ತಿಗೆ ಅಲ್ಲಿ ಗೊತ್ತಾಗದೆ ಅದು ಅವನು ಫೋನ್ ಮಾಡಿ ಹೇಳೋಕ್ಕಾತಿರ್ಲ. ಆವಾಗಲೇ ಹೇಳ್ತಾ ಇದ್ದಾರೆ ರಿಸಲ್ಟ್ ನೋಡ್ಬೋದು ಅಂತ. ಯಾಕೆ ಹಿಂಗೆ ಮಾಡ್ತೀರ ಮಾರತಿ? ಎಂತ ಆಗಿದೆ ಕಡಿಕೇನಾರು ನಂಬರ್ ಭಾಳ ಕಮ್ಮಿ ಬಂದು ಇವ ಫೋನ್ ಮಾಡಿದೆ ಸುಮ್ಮನೆ ಅದಾನ ಹೆಂಗೆ ಕಡಿಕೆ? ನೀವೊಂದು ಕೆಲಸ ಮಾಡು, ನಿನ್ನ ಕೈಯಲ್ಲಿ ಅವೆಲ್ಲ ಆಗಲ್ಲ, ಪುಟಕ್ಕನ ಹತ್ರ ಹೇಳು. ಪುಟಕ್ಕಗೆ ನಂಬರ್ ಕೊಡೇ ಹೇಳ್ತೀನಿ. ಅಲ್ಲ ನಿಮ್ಗೆ ಎಂತ ಆಗ್ಯದ? ನಿಮಗೆ ಎಷ್ಟು ಹೊತ್ತಾದ? 10 ನಿಮಿಷ ಆಗಲ್ಲ ನಾನಿಲ್ಲಿ ನೋಡೋಕ್ಕೆ ಶುರು ಮಾಡಿ. ಅದು ಎಲ್ಲರೂ ನೋಡ್ತಾ ಇರ್ತಾರಲ್ಲ, ಹಂಗಾಗಿ ಸರ್ವರ್ ಬ್ಯುಸಿ ಅಂತಲೇ ಬರ್ತದೆ. ನಮ್ಮದು ಬೇರೆ ಕಲ್ಬಿದ್ದು ಇಲ್ಲಿ ನೆಟ್ವರ್ಕು ಇರಲ್ಲ. ಅಷ್ಟು ಗಡಿಬಿಡಿ ಏನೀಗ ಗೊತ್ತಾಗ್ತದೆ ಬಿಡಿ. ಓ ನೀವು ಮಾಡೋದು ನೋಡಿದ್ರೆ ನಿಂದ ಅವೆಲ್ಲ ಕಾನೂನು ಬೇಡ ಮಾರತಿ. ಯಾವಾಗ ನೋಡಿದ್ರು ಇದನ್ನೇ ಹೇಳೋದು ನೀನು. ಸುಮ್ಮನೆ ಪುಟಕ್ಕಕ್ಕೆ ಕೊಡು, ಆ ನಂಬರ್ ಎಲ್ಲ ತೆಗೆದು ಪುಟಕ್ಕಕ್ಕೆ ಕೊಡು, ಅದು ನೋಡಿ ಹೇಳ್ತದೆ. ಅಲ್ಲ ಪುಟ್ಟಕ್ಕಗೆ ಈಗ ಕೊಡ್ಬೇಕಂದ್ರೆ ಅದು ಅವತ್ತೇ ನಂಬರೆಲ್ಲ ಇಸ್ಕೊಂಡದೆ, ನೋಡ್ತಾ ಇರ್ತದೆ. ಅದಕ್ಕೂ ಹಿಂಗೆ ಸರ್ವರ್ ಬ್ಯುಸಿ ಅಂತಲೇ ಗೊತ್ತಿರ್ತದೆ. ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತ. ಎಂತ ಆಗದೆ ಇದ್ರೆ ನಾಳೆ ಎಲ್ಲ ಕಡೆ ಗೊತ್ತಾಗ್ತದೆ. ಹಂಗೇನಾರಿದ್ರೆ ಈಗ ಅವನು ಫೋನ್ ಮಾಡಿ ಹೇಳ್ತಾನೆ. ನಾನು ಮತ್ತೆ ಅದೇ ಹೇಳೋದು, ಅವನಿಗೆ ಗೊತ್ತಾಗ್ಯದ, ಕಾಲೇಜಿಗೆ ಗೊತ್ತಾಗದೆ ಇದೆಯಾ? ಇದು ಫೋನ್ ಮಾಡಿ ಹೇಳೋಕ್ಕಾತಿರ್ಲ ಇಷ್ಟೊತ್ತಿಗೆ? ಏನಾಗ್ಯದ ಇನ್ನು ನೋಡಿ, ಅಲ್ಲದೆ ಹೋದ ಮಾತೇ ಆಡ್ತಿರ್ಬೇಡಿ. ಏನು ಒಂಥರ ಇದು ಮಾಡ್ತಿ. ಥೋ, ನಾ ಮಾತಾಡ್ತಾ ಇಲ್ಲಿ ಬೇರೆ ಇದನ್ನು ಹೊಡೆದೆ. ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ ಮಾರ. ಕಾಲೇಜಿಗೆ ಗೊತ್ತಾಗಿರ್ತದಂತೆ ಇವ ಫೋನ್ ಮಾಡ್ಲಂತೆ. ಎಂತ ಇವ ಒಬ್ಬನೇ ಇರೋದಲ್ಲ ಕಾಲೇಜಲ್ಲಿ? ಎಷ್ಟು ಹುಡುಗರು ಅದಾರೆ, ಅವರೆಲ್ಲರೂ ಫೋನ್ ಮಾಡೋದು ಬೇಡ ಅವ್ರವ್ರ ಮನೆಗೆ. ಇವ ಹಂಗೆ ಬೇರೆಯವ್ರ ಹತ್ರ ಕಸ್ಕೊಂಡು ಮಾಡೋವೆಲ್ಲ ಅಲ್ಲ. ಅವ್ರದ್ದೆಲ್ಲ ಆಗಲಿ ಅಂತ ಕಾಯ್ತಿರ್ತಾನೆ. ಫೋನ್ ಮಾಡ್ತಾನೆ ಬಿಡಿ. ನೀವೇನು ಮಾಡೋರು ಅಲ್ಲ, ಹಿಂಗೆ ಮಾಡೋರಿಗೆ ಬಿಡೋರು ಅಲ್ಲ. ಏನಾರು ಸತ್ಕ ನನ್ನ ಟೆನ್ಷನ್ ನಂಗಾಗ್ಯದೆ. ನಾನು ಹೊತ್ಕೊಂಡು ಹೋಗ್ತಿರ್ತೀನಿ ಅತ್ಲಾಗೆ. ಒಳ್ಳೆ ಕೆಲಸ, ಫಸ್ಟ್ ಆ ಕೆಲಸ ಮಾಡಿ ಹೇಳ್ತೀನಿ. ಹೋಗಿ ಹೆಂಗೆ ಬರೋಷ್ಟೊತ್ತಿಗೆ ಇಲ್ಲಿ ರಿಸಲ್ಟ್ ಗೊತ್ತಾಗಿರ್ತದೆ, ಅವಾಗ ಹೇಳ್ತೀನಿ. ಇಲ್ದಿದ್ರೆ ಹೆಂಗೂ ನಿಮ್ಮ ಕೈಯಲ್ಲಿ ಫೋನ್ ಅದೆಯಲ್ಲ, ಗೊತ್ತಾದಕ್ಕೂ ಪುಟಕ್ಕನೆ ಫೋನ್ ಮಾಡ್ತದೆ. ಇಲ್ಲಿದ್ದು ನೀವು ತಲೆ ಕೆಡಿಸ್ಕಿಡೋದಲ್ಲದೆ ನನ್ನೂ ತಲೆ ಕೆಡಿಸ್ತೀರಿ. ಈ ಮೊಬೈಲಿಗೂ ಒಂದೊಂದು ಸತಿ ಎಂತ ಆಗ್ತದೇನ. ಪುಟ್ಟಕ್ಕೊಬ್ಬಳು ಮಾಡೋದು ಹಾಗೆ. ಇಷ್ಟೊತ್ತಿಗೆ ಅದಕ್ಕೆ ಗೊತ್ತಾಗದೆ ಏನು ಫೋನ್ ಮಾಡೋಕ್ಕಾಗ್ತಿರ್ಲ. ಇವ್ರು ಹೇಳ್ದಂಗೆ ಪಟಾಕಿನ ಹಂಗಿದೆ. ಅಷ್ಟು ಜನ ಅದಾರೆ, ಯಾರು ಒಬ್ಬರು ಒಂದು ಮೊಬೈಲ್ ಕೊಟ್ಟು ಕಾಲೇಜಿಂದನೇ ಫೋನ್ ಮಾಡಿಸ್ಬೋದಿತ್ತು. ರಿಸಲ್ಟ್ ಚೆನ್ನಾಗೇ ಬಂದಿರ್ತದೆ ಅಲ್ಲ ಕಡಿಕೆ. ಯಾವ್ದ್ರಲ್ಲಾರು ಕಡಿಮೆ ನಂಬರ್ ಬಂದದೆ ಅಂತ ಬೇಜಾರಿಗೆ ಫೋನ್ ಮಾಡಲಾ? ಇವರೇ ಬಂದರು ನೀ ತಲೆ ಬಿಸಿ ಮಾಡ್ಕೆ ಬೇಡ, ರಿವ್ಯಾಲ್ಯೂಷನಿಗೆ ಹಾಕೋಣ ಅಂತ ಹೇಳಬೇಕು. ಅಲ್ಲ ಅದನ್ನು ಹೇಳೋಕ್ಕಾರು ಅವ್ನು ಫೋನ್ ಮಾಡ್ಬೇಕಲ್ಲ. ಕಾಲೇಜಿಗೆ ಫೋನ್ ಮಾಡೋಣ ಅಂದರೆ ಈಗೆಲ್ಲ ರಿಸೀವ್ ಮಾಡ್ತಾರೆ ಅವರು. ನನ್ನ ಮೊಬೈಲಿಗೆ ಒಂದು ಎಂತ ಆತೇನ ಎಂತ ಇನ್ನೂ ಗೊತ್ತಾಗ್ಲನೆ. ಮರ ತೆಗಿರತ್ಲೆ ನಾ ಎಂತ ಮಾಡೋದು ಇಲ್ಲ, ಸುಮ್ಮನೆ ಇರ್ತೀನಿ. ಸ್ವಲ್ಪ ಸುಮ್ಮನಿದ್ರೆ ಎಲ್ಲ ಸರಿ ಆಗ್ತದೆ. ಎಂಥದ್ದು ಆಗದೆ ಇದ್ರೆ ಈ ಕಾಲೇಜಿಂದ ಮೆಸೇಜ್ ಬರ್ತದೆ, ಗೊತ್ತಾಗ್ತದೆ. ಅದು ಯಾಕೆ ಹಿಂಗೆ ಮಾಡ್ತೀರ? ಅಲ್ಲ ತೋಟಕ್ಕೆ ಇಲ್ಲಿಗೆ ಹೋಗ್ತೀನಿ ಅಂದರೆ ಮತ್ತೆ ಎಂತಕ್ಕೆ ಮತ್ತೆ ವಾಪಸ್ ಬಂದಿದೆ ಅಂತಕ್ಕೆ? ಅಲ್ಲ ನೀ ಮಾತಾಡ್ತೀಯಲ್ಲ, ಅಲ್ಲಿ ಹೋದ ಕೂಡಲೇ ಎಲ್ಲರೂ ಕೇಳ್ತಾರೆ, ಈಗ ಪಟಾಕಿ ರಿಸಲ್ಟ್ ಏನಾಯ್ತು ಅಂತಾರೆ. ಎಂತ ಅಂತ ಹೇಳೋದು? ನಮಗಿನ್ನೂ ಗೊತ್ತಾಗಲ್ಲ ಅಂದರೆ ನಂಬ್ತಾರ? ಏನೋ ಮಾರ್ಕ್ಸ್ ಎಲ್ಲ ಕಡಿಮೆ ಬಂದದೇನೋ ಅದಕ್ಕೆ ಹಿಂಗೆ ನಾಟಕ ಮಾಡ್ತಾರೆ ಅಂತಾರೆ. ಯಾವ ಮಕ್ಕ ತಗೊಂಡು ಹೋಗೋದು? ಅದಕ್ಕೆ ಸುಮ್ಮನೆ ವಾಪಸ್ ಬಂದೆ. ಅಲ್ಲ ನಿಮಗೆ ಅಂತ ಆಗ್ಯದ? ನಿಮಗೆ ಹೌದಾಗಿದ್ದಕ್ಕಾಗಿದ್ರೆ ಇಷ್ಟು ಜ್ಞಾನ ಮಾಡ್ತಿದ್ರ ನೀವು ಅಂತ? ಎಂತಕ್ಕೆ? ಅವ್ರವ್ರ ಮನೆ ಕೆಲಸ ಅವ್ರವ್ರಿಗೆ ಆಗಿರ್ತದೆ. ನಮ್ಮ ಪಟಾಕಿ ರಿಸಲ್ಟೇ ನೋಡ್ತಾ ಕೂತಾರಂದ್ರೆ ಅದು ಅವ್ರಿಗೆ ಗೊತ್ತೋದೇ ಇಲ್ಲ ಈಗ ಇವತ್ತು ರಿಸಲ್ಟು ಅಂತ.
ಯಾರಿಗಾರಾಗಲಿ. ನಮ್ಮ ಮನೇಲಿ ಹುಡುಗರು ಓದ್ತಾರೆ, ನಾವು ಅದನ್ನೇ ಕಾಯ್ತಿದ್ದು ಹಂಗಾಗಿ ನೋಡ್ತಿದ್ದೀವಿ, ಹಂಗೆ ಗೊತ್ತಿರ್ತದೆ. ಊರಲ್ಲಿದ್ದವರಿಗೆಲ್ಲ ಗೊತ್ತಿರ್ತದ. ಹೇಳ್ಬೇಕಂದ್ರೆ ಈಗ ಪಟಾಕಿ ಸೆಕೆಂಡ್ ಇಯರ್ PUC ಅಂತಾನೆ ಎಷ್ಟು ಜನಕ್ಕೆ ಮರ್ತೋಗ್ಯದ. ಮಾತಾಡ್ತಾರೆ. ಈಗ ಅಂಥ ತಲೆ ಹೋಗಂಥದ್ದು ಏನಾಗಿದೆ? ನೀವು ಹೋಗಿ ನಿಮ್ಮ ಕೆಲಸ ನೀವು ಮಾಡಿ ಮಾರ್ರೆ. ನೀವು ತಲೆ ಕೆಡ್ಸ್ಕೊಳೋದಲ್ಲದೆ ನನ್ನ ಇದು ಮಾಡ್ತಾರೆ ಇಲ್ಲಿ. ನಾನು ನೋಡೋಕ್ಕೆ ಹೋಗಲ್ಲ, ಸುಮ್ಮನೆ ಕೂತ್ಕೋತೀನಿ. ಪುಟಕ್ಕೆ ಹೆಂಗೆ ಕೊಟ್ಟೀನಿ ಅದು ನೋಡ್ತದೆ, ಇಲ್ಲ ಪಟಾಕಿ ಫೋನ್ ಮಾಡ್ತಾರೆ. ಇಲ್ದಿರ ಕಾಲೇಜಿಂದ ಇದು ಬರ್ತದೆ. ಎಂಥದ್ದು ಆಗಲ್ಲ ಅಂದ್ರೆ ನಾಳೆ ಅಂತೂ ಗೊತ್ತಾಗ್ತದೆ. ಅವಳಿ ತನಕ ಸುಮ್ಮನೆ ಕಾಯನ ಹೋಗೋಕ್ಕಾದ್ರೂ ಹೋಗಿ ಅತ್ಲಗಾರ, ಇಲ್ದಿರ ಸುಮ್ಮನೆ ಹೋಗಿ ಒಳಗೆ ಹೋಗಿ ಮುಲ್ಕೇಳಿ ಹೇಳ್ತೀನಿ. ಅಷ್ಟೇ ಮಾಡ್ತೀನಿ ನಾನು. ಹಂಗೆ ನೀ ತಿಳ್ಕೊಂಡಷ್ಟು ಸುಲಭಕ್ಕೆ ಯಾರೂ ಇಲ್ಲ. ಎಷ್ಟು ಜನಕ್ಕೆ ಕೊಂಡದೆ ಅವನ ಮೇಲೆ ಗೊತ್ತಾನೋ, ಚೆನ್ನಾಗಿ ಓದ್ತಾನೆ ಅಂತ. ಅದು ಈ ಸತಿ ತಗೊಂಡೋಗಿ ಅಲ್ಲಿ ಸೇರಿಸಿದ್ದು ಏನು ಮಾಡ್ತಾರೆ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅದು ಸರಿಯಾಗಿ ಇವು ಏನು ಇದು ಮಾಡ್ತವ ಎಂಥದ ಇನ್ನು. ಹಾಂ ಹಾಂ ಹೌದು, ನೀವು ಹೇಳೋದು ಸಾಮಾನ್ಯ. ಯಾರಿಗೆಂತ ಕಣ್ಣು ಇಲ್ಲ ಬಾಯಿ ಇಲ್ಲ, ಎಲ್ಲರೂ ಖುಷೀಲಿ ಕಾಯ್ತಿದ್ದೀವಿ ಪಟಾಕಿ ರಿಸಲ್ಟಿಗಾಗಿ ಅಂತಿದ್ದೀರಿ. ಹೌದಪ್ಪ, ನಂಗೆ ಗೊತ್ತು, ಇವರಿಗೂ ಗೊತ್ತು. ಈಗ ಒಂಥರ ಟೆನ್ಷನ್ ಆಗ್ಯದಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಾರೆ. ಹಾಂ ಹೌದ್ರಿ, ಯಾರ ಮನೆ ಮಕ್ಕಳು ಹಾಳಾಗಲಿ ಅಂತ ಯಾರು ಎಂತಕ್ಕೆ ಇದು ಮಾಡ್ತಾರೆ? ಅದು ನಮ್ಮ ಪಟಾಕಿ ಅಂದ್ರೆ ನಮ್ಮ ಊರಲ್ಲಿ ಎಲ್ಲರಿಗೂ ಆಸೆನೇಯ. ಹ್ಞೂ, ಹೆಚ್ಚಿನರಿಗೆ ಗೊತ್ತಿರಲ್ಲ. ನಮ್ಮ ಮನೆ ಮಕ್ಳು ಇರೋಷ್ಟೊತ್ತಿಗೆ ನಮಗೆ ಗೊತ್ತಿರ್ತದೆ ಯಾವಾಗ ರಿಸಲ್ಟು ಯಾವಾಗ ಪರೀಕ್ಷೆ ಅಂತ. ಈಗ ಬೇರೆ ಮನೆ ಮಕ್ಕಳೇ ಹಂಗೇನಾರು ಇದ್ರೆ ನಮಗೆ ಗೊತ್ತಾಗ್ತದ? ಅವ್ರು ಬಂದು ಹೇಳ್ದಾಗಲೇ ನಮಗೆ ಗೊತ್ತಾಗೋದು. ಇವರೊಬ್ಬರು ಹೆಂಗೆ ಮಾಡ್ತಾರೆ ಗೊತ್ತಾಗ್ತದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗೊತ್ತಾಗ್ತದೆ. ಪುಟಕ್ಕೆ ಕೊಟ್ಟಿನಿ, ಅದು ನೋಡಿ ಹೇಳ್ತೀನಿ ಅಂದದೆ. ನಾನು ನೋಡಿದ್ದೆ, ಸರಿಯಾಗಲ್ಲ, ಎಂಥದ ಮರ ಗೊತ್ತೇ ಆಗಲ್ಲ. ರಿಸಲ್ಟ್ ಬಂದಕ್ಕೂ ಫಸ್ಟ್ ನಿಮಗೆ ಹೇಳೋದು. ಹೌದಾನೆ? ಯಾರ್ರಿ ಎಂತದ್ರಿ? ಪುಟ್ಟಕ್ಕೆ ಫೋನ್ ಮಾಡಿದೆ ತಡಿ. ಇಲ್ಲಿ ಸಸುತ್ರೆ ಕೇಳ್ಸಲ ಮರತಿ ತಡಿ. ಪುಟ್ಟಕ್ಕ ನಾ ಯಾರಿಗೂ ಹೋಗ್ತೀನಿ ತಡಿ. ಆಗಲಿ, ನೀ ಸರಿ ನೋಡು. ಮತ್ತೆಲ್ಲರೂ ಸುಳ್ಗಿಲ್ಲಿ ಹೇಳಿಯ. ನಾನಿಲ್ಲಿ ಎಲ್ಲ ಊರು ಮನೇಲೆಲ್ಲ ಹೇಳ್ಬೇಕು. ಮತ್ತೆ ಕೇಳಿಸ್ತದೇನೆ? ಎಂತ ಅಂತ್ರಿ ನೀವು? ಫಸ್ಟ್ ಹೇಳ್ಕೇಳಿ, ರಿಸಲ್ಟ್ ಹೇಳ್ಕೇಳಿ. ಇಲ್ಲಿ ಹೆರ್ಗಾರೋ ಬಲ್ಲೆ, ಇಲ್ಲಿ ಇಟ್ಕೊಳ್ರಿ, ಕೇಳ್ತದೆ. ಹ್ಞೂ, ಈಗ ಸ್ವಲ್ಪ ಗನ ಕೇಳ್ತಾ ಇದೆ. ಒಂಚೂರು ದೊಡ್ಡಕ್ಕೆ ಹೇಳಿ ನಮ್ಮ ಇಲ್ಲೇ ಅದೇ. ಅಯ್ಯೋ ಅಪ್ಪ, ನಾನು ಹೇಳಿದ್ರೇನು ನೀವು ಹೇಳಿದ್ರೇನು? ಅಮ್ಮ, ಪಟಾಕಿದ 98% ಬಂದದೆ ಕಣೆ. ಓ ಹೌದಾ, 98% ಬಂತಾ? ಆಗಲಿ ಮಾರತೆ, ಪಟಾಕಿದ 98% ಅಂತೆ. ಹ್ಞೂ, ಆಗಲಿ ಎಲ್ಲ ಕಡೆಗೆ ಹೇಳ್ಬೋದು ಅಂಕ. ಪುಟಕ, ಒಂದು ಕೆಲಸ ಮಾಡ, ಯಾವುದ್ರಲ್ಲಿ ಎಷ್ಟೆಷ್ಟು ನಂಬರ್ ಬಂದದೆ ನೋಡಿ ನಿನ್ನ ಅಮ್ಮನ ಮೊಬೈಲಿಗೆ ಒಂದು ಫೋಟೋ ತೆಗೆದು ಹಾಕೋ. ಹ್ಞೂನಪ್ಪ, ಹಾಕ್ತೀನಿ. ಅಮ್ಮನ ಮೊಬೈಲಿಗೂ ಹಾಕ್ತೀನಿ, ನಿಮ್ಮ ಮೊಬೈಲಿಗೂ ಹಾಕ್ತೀನಿ. ಏನು ನೀವೆಲ್ಲರಿಗೂ ತೋರಿಸ್ಬೇಕಾಗ್ಯದ? ಅಮ್ಮ, ನೀವು ಸ್ಟೇಟಸಿಗೆ ಹಾಕಮ್ಮ. ಇಬ್ಬರು ಮೊಬೈಲಲ್ಲೂ ಹಾಕಿ ಹೇಳ್ತೀನಿ. ಹಾಕ್ತೀನಿ. ನೀವು ಮಾರ್ಕ್ಸ್ ಲಿಸ್ಟ್ ಕಳಿಸು ಹೇಳ್ತೀನಿ. 12 ನಂಬರ್ ಯಾವುದ್ರಲ್ಲಿ ಹೋತೆ ಹಂಗಾರೆ? ಅಮ್ಮ, ಆಸೆಗೂ ಒಂದು ಮಿತಿ ಇರ್ಬೇಕು ಕಣಮ್ಮ. 98% ತಗೊಂಡಾನೆ ಅವನು. ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೋಗಿದ್ದು 2% ಬಗ್ಗೆ ಯೋಚನೆ ಮಾಡ್ತಿದ್ದೀಯ. ಅವೇನು ಕಂಪ್ಯೂಟರ್ ಅನಮ್ಮ ಅಷ್ಟಕ್ಕೂ ಸರಿ ಬರೆಯೋಕ್ಕೆ? ಎಷ್ಟು ಖುಷಿ ಪಡ್ಬೇಕು. ನನ್ನ ಫ್ರೆಂಡ್ಸಿಗೆಲ್ಲ ಎಷ್ಟು ಖುಷಿ ಆಯ್ತು ಗೊತ್ತಾ? ಅವನು ಅಷ್ಟು ಬ್ರಿಲಿಯಂಟ್ ಅದನೇ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ನೀ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀಯ. ನಿನ್ನಮ್ಮ ಹಂಗೆ ಅಲ್ಲನೆ, ಯಾವಾಗ ನೋಡಿದ್ರು ಇದೇ ಥರ ಮಾಡೋದು. ಈಗ ನೋಡು, ಅವನು ಫೋನ್ ಮಾಡಿದ್ರೆ ಅವನ ಹತ್ರನೂ ಹಾಗೆ ಹೇಳೋಕ್ಕೆ ಶುರು ಮಾಡ್ತದೆ. ನಂಗೆ ಗೊತ್ತಿತ್ತು ಪಟಾಕಿ ಒಳ್ಳೆ ರಿಸಲ್ಟ್ ತಗುತ್ತಾನೆ ಅಂತ ಗೊತ್ತಿತ್ತು. ಸಾಕಪ್ಪ, ಬೇಕಾದಷ್ಟಾಯ್ತು. ಎಂಥರಾಗಲಿ ಒಂದು ದುಡ್ಡು ಖರ್ಚು ಮಾಡಿದ್ಕೋ ಪ್ರತಿಫಲ ಸಿಕ್ತು ಅಂತ ಆಯ್ತು. ನಂಗೆ ಗೊತ್ತಿತ್ತು ಅವನ ನಂಬರ್ ಇಷ್ಟೇ ಬರೋದು ಅಂತ. ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಎಂತ ಮಾತಾಡ್ತಿದ್ರಿ ನೀವು? ಏನು ಹೇಳ್ತಿದ್ರಮ್ಮ? ಎಂತ ಇಲ್ಲೇ ಇದು ಹೇಳ್ತದೆ ಅಂತ ನೀ ಕೇಳಿ. ಇಡೀ 1 ಗಂಟೆ ಆಗಿದೆ ಮೊಬೈಲ್ ಹಿಡ್ಕೊಂಡು ಬಿಟ್ಕೊ ಅನ್ಸೋದು. ರಿಸಲ್ಟ್ ಹೇಳಲ್ಲ ಅಂದ್ರೆ ಅದಕ್ಕೆ ಬೈತಿದ್ನಲ್ಲ, ಅದಕ್ಕೆ ಹೇಳ್ತದೆ. ನೀ ಈಗ ಫೋಟೋ ಕಳಿಸು. ಓ ಅಲ್ಲ ಪುಟ್ಟಕ್ಕ,
ಬುಳ್ಳಿ ರಿಸಲ್ಟ್ ಅಂತ ಆತೇನ ಮರತೆ ಅದನ್ನು ನೋಡೋಕ್ಕಾಗ್ತದಾ? ಇಲ್ಲಪ್ಪ, ಅವಳು ಹಾಲ್ ಟಿಕೆಟ್ ನಂಬರ್ ಗೊತ್ತಿದ್ದಿದ್ರೆ ನೋಡ್ಬೋದಿತ್ತು. ಅನಿಲಣ್ಣ ನೋಡಿರ್ತಾರೆ ಬಿಡಿ. ಹ್ಞೂ ಹ್ಞೂ, ನಾನೀಗ ಅಲ್ಲಿ ಹೋಗ್ತೀನಿ, ಕೇಳ್ತೀನಿ. ನೀವೊಂದು ಬೇಗ ಫೋಟೋ ಕಳಿಸು ನೀನು. ನಾನು ಪಾಪಣ್ಣರ ಮನೆ ತನಕ ಹೋಗ್ಬರ್ತೀನಿ. ಹೋಗಿ ಭಾರತಕ್ಕರ ಮನೆಯಲ್ಲಿ ಹೇಳಿ, ಮತ್ತು ಉಳ್ದರೆಲ್ಲ ಯಾರು ಕೇಳಿದ್ರೆ ಹೇಳಿ. ನೀವೇ ನನ್ನ ಮಗುಗೆ ಇಷ್ಟು ನಂಬರ್ ಬಂದದೆ ಅಂತ ಹೇಳ್ತಾ ಹೋಗ್ಬೇಡಿ ಇಡೀ ಊರು ತುಂಬ. ಅದೇನ ನಂಗೆ ತಿಳ್ದಂಗೆ ಮಾಡ್ತೀನಿ, ಸುಮ್ಮನಿರಿ ಈಗ. ಫಸ್ಟ್ ತಮ್ಮಗೊಂದು ಫೋನ್ ಮಾಡ್ಕಿದ್ದೀನಿ. ಹೇಳಿದೆ ಗುಬ್ಬಿಗೆ ಪಟಾಕಿ ಅಣ್ಣನ ರಿಸಲ್ಟ್ ಬಂದ ಮೇಲೆ ಹೋಗ್ಬೋದ್ರೆ ಅಂತ. ಹೇಳಿದ ಮಾತು ಕೇಳಿದವನು ಇದ್ದಿದ್ರೆ ಎಷ್ಟು ಕುಣಿತಿದ್ವೇನೋ ಈಗ. ಖುಷಿ ಆಗ್ತಿತ್ತು ಮನೆಯಲ್ಲೂ. ಯಾವ ಹುಡುಗರೇ ಇಲ್ಲ ಒಟ್ಟು. ಹಲೋ ಹಲೋ ಅತ್ತೆ, ಏನ್ ಮತ್ತೆ ಪಟಾಕಿ ಅನ್ನೋ ರಿಸಲ್ಟ್ ನೋಡಿ ಫುಲ್ ಖುಷಿನಾ? ಖುಷಿನಯ್ಯ? ಅಲ್ಲ ನಿಂಗೆ ಹೆಂಗೆ ಗೊತ್ತಾತೆ? ನಾನು ಪಟಾಕಿ ಅನ್ನೋ ಹಾಲ್ ಟಿಕೆಟ್ ನಂಬರ್ ತಗೋ ಬಂದಿದ್ದೆ. ಇಷ್ಟೊತ್ತು ಅದನ್ನೇ ಮಾಡ್ತಾ ಇದ್ದೆ, ಈಗಷ್ಟೇ ಗೊತ್ತಾಗಿದ್ದು. ನಿಮ್ ಫೋನ್ ಬಂದಕ್ಕೆ ಗೊತ್ತಾಯ್ತು ನಿಮ್ಗೂ ಗೊತ್ತಾಗಿದೆ ಅಂತ. ಇಲ್ಲಿ ನಾನೇ ಫಸ್ಟ್ ಫೋನ್ ಮಾಡ್ತಿದ್ದೆ ಗೊತ್ತಾ? ಓ ಗೊತ್ತಾಗ್ಯದನು. ಏನು ಜೋರಿದ್ದೀರ ಮರತಿ ನೀವು. ಅಪ್ಪ ಅಮ್ಮ ಎಲ್ಲಿ ಹೋಗ್ಯಾರೆ? ಅಯ್ಯೋ ಅವ್ರು ಬಿಡಿ ಅತ್ತೆ, ಇಲ್ಲಿ ಯಾರ ಮನೆ ಮಕ್ಳ ಮನೆನೋ ಮದುವೆ ಮನೆನೋ ಏನೋ ಅಂತ ಹೋಗ್ಯಾರೆ. ಹೌದನ? ನೀವು ಹೋಗ್ಲನೆ? ಇಲ್ಲಪ್ಪ ಹೋಗ್ಲ. ನಮಗೂ ದಿನ ಹೋಗಿ ಹೋಗಿ ಬೇಜಾರಾಗಿ ಯಾನ್ ಹೋಗಲ್ಲ ಸೆಕೆಂಡ್. ಅದೆಲ್ಲ ಇರ್ಲಿ, ಈಗ ಸ್ವೀಟ್ ಏನ್ ಮಾಡಿರಿ ಹೇಳಿ ಪಟಾಕಿ ಅನ್ನೋದು ರಿಸಲ್ಟಿಗೆ. ಸ್ವೀಟ್ ಎಂತ ಮಾಡೋದ? ಮಾಡ್ಕೊಂಡು ತಿನ್ನೋದ್ಯಾರ? ನಾನು ನಿನ್ನ ಮಾವ ತಿಂತ ಕೂರದ. ಇರ್ರಿ ರಿಸಲ್ಟ್ ನೋಡ್ಕೊಂಡು ಹೋಗ್ಬೋದೇ ಅಂದ್ರೆ ಕೇಳಲ್ಲ, ಹಂಗೆ ಹೋಗಿರಿ. ಅಯ್ಯೋ ಅತ್ತೆ, ಈಗ ನಂಗೂ ಹಂಗೆ ಅನ್ನಿಸ್ತಾ ಇದೆ. ನಾವು ಇಲ್ಲಿಗೆ ಬರ್ಬಾರ್ದಿತ್ತು ಅಂತ. ಒಂದು ಕೆಲಸ ಮಾಡಿ, 7 ಕಪ್ ಮಾಡಿ ಹಂಗೆ ಇಟ್ಟಿರಿ. ನಾವು ಬರೋ ತನಕ ಇರ್ತದೆ, ಹಾಳಾಗಲ್ಲ. ಮಧ್ಯಾಹ್ನ ಒಂದ್ಸತಿ ಬರ್ತೀವಿ, ಅಪ್ಪ ಹೇಳರೆ. ಹ್ಞೂ ಹಾಗೆ ಮಾಡ್ಬೋದೇ. ಈಗ ಅಪ್ಪ ಬಂದಮೇಲೆ ಫೋನ್ ಮಾಡಿದ್ದೆ ಅಂತ ಹೇಳು ಆತ. ಓಹಾ ಹೇಳ್ತೀನಪ್ಪ. ಈಗಿನ ಹುಡುಗರು ಅದು ಏನು ಜೋರಿರ್ತವೆ ಚುರುಕಿರ್ತವೆ ಅಂತ. ನನಗೆ ಇಲ್ಲಿ ರಿಸಲ್ಟ್ ನೋಡೋಕ್ಕಾಗಲ್ಲ, ಅವು ಅಲ್ಲಿ ನೋಡಾಗ್ಯದೆ. ಆದರೂ ಪಟಾಕಿದ 12 ನಂಬರ್ ಯಾವುದ್ರಲ್ಲಿ ಹೋತು? ಹಾಂ, ಇಷ್ಟು ನಂಬರ್ ಬಂದರೂ ನಿಮಗೆ ಸಮಾಧಾನ ಇಲ್ಲ ಅಂತಿದ್ದಾರೆ. ಇಲ್ಲ ಹಾಗಲ್ಲ. ಆದರೂ ನಾ ಯೋಚನೆ ಮಾಡೋದು 12 ನಂಬರು ಹೋಗೋಕ್ಕಿಲ್ಲ. ಹಂಗೆ ಸಾಧಾರಣ ಎಲ್ಲವೂ 99 100 ಹಿಂಗೆ ಬರ್ತವೆ ಅಂತ ಹೇಳಿದ್ದ ಅವ. ಅದಕ್ಕೆ ಹೇಳಿದೆ ಅಷ್ಟೇ. ಇಲ್ಲ ಕಮ್ಮಿ ಆಯ್ತು ಅಂತ ಏನಲ್ಲ, ಖುಷಿ ಇದೆಯಪ್ಪ. ಓ ಪುಟ್ಟಕ್ಕೆ ಮಾರ್ಕ್ಸ್ ಲಿಸ್ಟ್ ಕಳಿಸ್ತು. ಓ ಮ್ಯಾಥ್ಸು ಫಿಸಿಕ್ಸಲ್ಲಿ ಔಟ್ ತಗೊಂಡಾನೆ. ಇಂಗ್ಲೀಷಲ್ಲೇ ಇಷ್ಟು ನಂಬರ್ ಹೋಗಿದ್ದು. ನಾನು ಅದೇ ಅಂದ್ಕೊಂಡೆ, ಹೆಂಗೆ ಇಷ್ಟು ಕಡಿಮೆ ಆಯಿತು ಅಂತ. ಅಯ್ಯೋ ಬಯಾಲಜಿ 99 ಬರ್ತದೆ ಅಂದಿದ್ದ, 98 ಬಂದದಪ್ಪ. ಇದರಲ್ಲಿ ಹೆಂಗೆ 2 ನಂಬರ್ ಹೋತು? ಆದರೂ ಇಂಗ್ಲೀಷಲ್ಲಿ 8 ನಂಬರು. ಹೇಳ್ತಿದ್ದೆ ಅವನಿಗೆ ಇಂಗ್ಲೀಷು ಕನ್ನಡ ನೆಗ್ಲೆಕ್ಟ್ ಮಾಡ್ಕೊ. ಕನ್ನಡದಲ್ಲೂ 2 ನಂಬರ್ ಹೋಗಿದೆ. ಕನ್ನಡ 100ಕ್ಕೆ 100 ಬರ್ತದೆ ಅಂದಿದ್ನಪ್ಪ. ಎಂತ ಮಾಡ್ತಾನೀಗ? ರಿವ್ಯಾಲ್ಯೂಷನಿಗೆ ಹಾಕ್ತಾನ? ಏನು ಫೋನ್ ಮಾಡ್ಬೋದಿತ್ತು ಇಷ್ಟೊತ್ತಿಗಾರು. ಇವ್ರು ಹೇಳೋ ಸುಳ್ಳೇನಲ್ಲ, ನಮ್ಮ ಪಟಾಕಿಗೆ ಒಂಥರ ಬೇಜವಾಬ್ದಾರಿ. ಇಷ್ಟೊತ್ತಿಗೆ ಒಂದು ಫೋನ್ ಮಾಡೋಕ್ಕಾಗ್ತಿಲ್ಲ. ಫೋನ್ ಮಾಡಿದಾಗ ಕೇಳಬೇಕು, ರಿವ್ಯಾಲ್ಯೂಷನಿಗೆ ಹಾಕ್ತೀಯ ಏನು ಮಾಡ್ತೀಯ ಅಂತ. 99 ಆತಿತ್ತು. ಹೇಳಿದೆ ಸ್ವಲ್ಪ ಇದು ಮಾಡಿ ಹೋದ ಅಂತ. ಎಲ್ಲಿ ಕೇಳ್ತಾನೆ? ಇವನಿಗಿರೋ ತಲೆಗೆ 99 ತಗೋಬೋದಿತ್ತು. ಫಿಸಿಕ್ಸ್ ಮ್ಯಾಥ್ಸ್ ಮಾತ್ರ ಔಟ್ ತಗೊಂಡಾನೆ. ಅದಾರು ಅಡ್ಡಿಲ್ಲ. ಹೇಳ್ತಿದ್ದ ಫಿಸಿಕ್ಸ್ ಸರು ಮ್ಯಾಥ್ಸ್ ಮೇಡಮ್ಮು ಔಟ್ ತೊಗೊಂಡ್ರೆ 10,000 ಕೊಡ್ತೀನಿ ಅಂತ ಹೇಳ್ಯಾರೆ ಅಂತ. ಅಲ್ಲ ಎಂತ ಮಾಡ್ತಾರೋ ಪಾಪ, ಏನಾರು ಮಾಡ್ಕೊಂಡ್ಲೆ ಕಲ್ಸೇರಲ್ಲ. ಅಷ್ಟು ಔಟ್ ತೆಗಿಯಂಗೆ ಎಷ್ಟು ಜನ ತೆಗ್ದಾರ ಇನ್ನು ಕಡೆಗೂ. ಫಸ್ಟೀಗ ನ್ಯೂಸ್ ಹಾಕಿ ನ್ಯೂಸಲ್ಲಿ ಇವತ್ತು ಡೀಟೇಲ್ ಹೇಳಲ್ಲ ಅಂತ ಕಾಣ್ತದೆ, ನಾಳೆ ಹೇಳೋದ ಎಂತದ
ಎಷ್ಟು ಜನ ಔಟ್ ಆಫ್ ಔಟ್ ತೆಗ್ದಾರೆ ಕೇಳಿದರೆ ಆತಿತ್ತು. ಕ್ಲಾಸಿಗೆ ಇವನೇ ಫಸ್ಟ್ ಇರ್ಬೋದು ಅಂದ್ಕೋತೀನಿ, ನಾನೇ ಬರೋದು ಅಂತಿದ್ದ. ಎಲ್ಲ PCMB PCMC ಸೇರಿ ಒಟ್ಟು ಒಬ್ಬರು ಅಂಥೇಳಿ ಕನ್ಸಿಡರ್ ಮಾಡ್ತಾರೋ ಎಂಥದ ಇನ್ನು. ನಾ ಸತಿ ಹೇಳಬೇಕು ಅಂದ್ಕೊಂಡಿದ್ದೆ, PCMB ಫಸ್ಟ್ ಬಂದವರಿಗೆ ಬೇರೆ ಕೊಡಿ, PCMC ಫಸ್ಟ್ ಬಂದವರಿಗೆ ಬೇರೆ ಕೊಡಿ ಅಂತ. ಎಂತ ಮಾಡ್ತಾರ, ಎಂತಕ್ಕೂ ಬಯಾಲಜಿಲಿ 2 ಹೋಗ್ಯದಲ್ಲ ಒಂದು. ಏನು ಫಸ್ಟ್ ಬಂದನೋ ಬರಲ್ಲ. 99 ತೊಗೊಂಡಿದ್ರೆ ಹಂಗೆ ಸ್ಟೇಟಿಗೆ ಯಾವ್ದಾದ್ರು ರ್ಯಾಂಕ್ ಬರ್ತಿದ್ನೇನು. ಹೇಳಿನಿ ಈ ಸತಿನಾರು ಒಂದು ಯಾವ್ದಾದ್ರು ರ್ಯಾಂಕ್ ಇನ್ನೇನು ಇಲ್ಲ ನಿಮ್ಗೆ ಈ ಥರ ರ್ಯಾಂಕ್ ಎಲ್ಲ ಇದು ಮಾಡೋದು ಅಂತ. ಎಲ್ಲಿ ನನ್ನ ಮಾತು ಕೇಳ್ತಾನೆ. ಕೆಮಿಸ್ಟ್ರಿಲೂ 1 ನಂಬರ್ ಕಡಿಮೆ ಆಯ್ತು ಲೆಕ್ಕ ಅಂದರೆ. ಹೋಗಲಿ, ಈಗ ಅವನು ಫೋನ್ ಮಾಡಿದಾಗ ಇವ್ಯಾವು ಹೇಳೋದು ಬೇಡ, ಸುಮ್ಮನೆ ಬೇಜಾರು ಮಾಡ್ಕಿತಾನೆ ಯಾಕೆ.